ನಮಸ್ಕಾರ, ನಾನು ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನ್ ಬಂದಿದ್ದೀವಿ. ಇವತ್ತೊಂದು ಒಳ್ಳೆ ಅಡಿಗೆ ಮಾಡ್ಬಿಡೋಣ, ನಿಮ್ಗೆಲ್ಲ ಪ್ರೀತಿ ತೋರಿಸ್ಬೋಣ. ಬಹಳ ಜನ ವೆಜ್ ಅಡಿಗೆ ಕೇಳ್ತಾ ಇದ್ರೆ, ಇವತ್ತು ಎಲ್ಲ ದೇವಸ್ಥಾನಗಳಲ್ಲಿ, ಮಂಗಳೂರು ಹೋಟ್ಲ್ಗಳಲ್ಲಿ ನೀವು ಮಂಗಳೂರು ಸೌತೆಕಾಯಿ ಸಾರನ್ನ ತಿಂದಿರ್ತೀರಾ, ಆನಂದವಾಗಿ ಅನುಭವಿಸಿರ್ತೀರಾ. ಅದನ್ನ ಮಾಡ್ಕೋಬೇಕು ಅಂದ್ರೆ ಎಷ್ಟು ಈಸಿ ಇರುತ್ತೆ ಅಂತ ನೀವೆಲ್ಲ ಕಲ್ತ್ಕೋಬೇಕಲ್ಲ. ಬನ್ನಿ ಚಂದ್ರು ಕಿಚನ್ ಅಲ್ಲಿ ಕಲ್ಸೋಣ ಅಂತ, ತಿನ್ಸೋಣ, ಕಲ್ತ್ಕೊಳ್ಳಿ, ಆಹಾ ಅಂತ ಅನ್ಕೊಳ್ಳಿ. ಈಗ ಮಂಗಳೂರು ಸೌತೆಕಾಯಿ ಸಾಂಬಾರ್ಗೆ ಏನೇನ್ ಬೇಕು ಅಂದ್ರೆ ಬೇಳೆ, ಟೊಮೊಟೊ, ಈರುಳ್ಳಿ, ಅರ್ಶಿನ, ಸಾಂಬಾರ್ ಪುಡಿ, ಹುಣಸೆ ರಸ, ಕೊತ್ತಂಬರಿ, ಸಾಸಿವೆ, ಜೀರಿಗೆ, ಉಪ್ಪು, ಎಣ್ಣೆ, ಮಂಗಳೂರು ಸೌತೆಕಾಯಿ, ಲಾಸ್ಟ್ ಡಿಸೈನ್ಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ರೆ ಅನ್ನುತ್ತೆ. ಈಗ ಮಂಗಳೂರು ಸೌತೆಕಾಯಿ ಸಾರನ್ನ ಹೆಂಗ್ ಮಾಡ್ಬೇಕು ಅಂತ ನೋಡೋಣ. ಈಗ ಇಂಧನ ಅಣ್ಸೋಣ. 1 ಕಪ್ ಬೇಳೆ, 2 ಟೊಮೊಟೊ, 1 ಈರುಳ್ಳಿ, ಅದ ಅಳತೆಗೆ ಪ್ರಮಾಣವಾಗಿ ನೀರು 3 ಕಪ್ಪು, ಸ್ವಲ್ಪ ಅರಿಶಿನ, ಚೂರೇ ಎಣ್ಣೆ. ಇದು ಕುದಿಬೇಕು. ಕುಕ್ಕರ್ ಮುಚ್ಚಬೇಕು. ಒಂದೇ ವಿಷಲ್. ಅಣ್ಣ ಕೂಗ್ತಾರೆ, ಅದನ್ನ ಪಕ್ಕದ ಮನೇಲಿ ಇಡೋಣ. ಪಕ್ಕದ ಮನೇಲಿ ಬೇಯ್ತಾ ಇರ್ಲಿ. ನಾವೆಲ್ಲ ಪಕ್ಕದ ಮನೇಲಿ ಇದ್ದಾಗಲೇನೆ ಒಟಾರ ಮನೆ ಅದೆಲ್ಲ ಖುಷಿಯಾಗಿತ್ತು. ಈಗ ಅದಕ್ಕೆ ಪಕ್ಕದ ಮನೆ ಅಂತ ನೆನ್ಸ್ಕೊಂಡು ಪಕ್ಕದ ಮನೆಯವ್ರ ಜೊತೆ ಮಾತಾಡ್ಬೇಕಲ್ಲ, ಅದಕ್ಕೆ ಈ ಬೇಳೆನ ಮಾತಾಡಕ್ ಬಿಟ್ಟಿದ್ದೀನಿ. ಈಗ ಇನ್ನೊಂದು ಪಾತ್ರೆ ತಗೋಣ. ಮಂಗಳೂರು ಸೌತೆಕಾಯಿನ ನೆನ್ಸ್ಬಿಡೋಣ. ಈಗ ಮಂಗಳೂರು ಸೌತೆಕಾಯಿ ಬೇಯ್ತದೆ, ಮಂಗಳೂರಿಂದ ಬಂದೈತೆ. ಇದನ್ನ ಬೇಯಿಸಕ್ ಹಾಕೋಣ. ತಿಂತಾ ಇದ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಈಗ ಒಂದೊಂದು ಬಾಯಿಗೂ ಒಂದೊಂದು ಹೋಳು ಸಿಗ್ತಾ ಇರ್ಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು. ಇದು ಬಾಯಿಗೆ ಸಿಗ್ಬೇಕು, ರುಚಿಯಾಗಿರ್ಬೇಕು ಅಂದ್ರೆ ಒಂಚೂರು ಉಪ್ಪು ಹಿಡ್ದಿರ್ಬೇಕು. ಅರಿಶಿನ ಕಾರಣ ಯಾಕಂದ್ರೆ ನೀಟಾಗಿ ಸ್ವಲ್ಪ ಎಲ್ಲ ಬ್ಯಾಕ್ಟೀರಿಯಾಸ್ಗಳು ಬರ್ನ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿದೀವಿ. ಸ್ವಲ್ಪ ಅದು ಕುದೀತಾ ಇರುತ್ತೆ. ಪಕ್ಕದ ಮನೆಯಲ್ಲಿ ವಿಜುವಲ್ ಹೊಡಿತಾ ಇರುತ್ತೆ. ಕರಿತಾ ಇರ್ತಾರಲ್ಲ ಪಕ್ಕದ ಮನೆಯವರು, ಅದು ಕರೆದ್ಮೇಲೆ ಅದನ್ನ ನೋಡೋಣ, ಇದನ್ನ ಬೇಯಿಸೋಣ, ನಿಮ್ಗೆಲ್ಲ ಉಣ ಬಡಿಸೋಣ. ಈಗ ನೀವು ನಾವು ಮಾಡಿದ ಅಡಿಗೆ ಎಲ್ಲ ನೋಡ್ತಾ ಇದ್ದೀರಾ, ಖುಷಿ ಪಡ್ತಾ ಇದ್ದೀರಾ, ಎಲ್ಲ ಮಾಡ್ತಾ ಇದ್ದೀರಾ. ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಶೇರ್ ಮಾಡ್ತಾ ಇಲ್ಲ. ದಯವಿಟ್ಟು ಇನ್ನ ಒಳ್ಳೊಳ್ಳೆ ಅಡಿಗೆ ತೋರಿಸ್ಬೇಕು ಅಂದ್ರೆ, ನಮಗೂ ಹುಮ್ಮಸ್ ಬರ್ಸ್ಬೇಕಂದ್ರೆ ನೀವು ಶೇರು ಮಾಡಬೇಕು, ಲೈಕು ಮಾಡಬೇಕು, ಸಬ್ಸ್ಕ್ರೈಬು ಮಾಡಬೇಕು. ದಯವಿಟ್ಟು ಒಳ್ಳೊಳ್ಳೆ ಅಡಿಗೆ ಕಲ್ತ್ಕೊಳ್ಳೋಣ. ನಿಮ್ ಪ್ರೀತಿ ತೋರಿಸಿದಷ್ಟು ನಮಗೂ ಇನ್ನೂ ಹುಮ್ಮಸ್ ಬರುತ್ತೆ, ಒಳ್ಳೊಳ್ಳೆ ಅಡಿಗೆ ಮಾಡಬೇಕು. ಬೇಳೆ, ಟೊಮೊಟೊ, ಈರುಳ್ಳಿ ಎಲ್ಲ ಕುಕ್ಕರಲ್ಲಿ ಕೂಗಿದೆ. ಮಂಗಳೂರು ಸೌತೆಕಾಯಿ ಬೆಂದಿದೆ. ಈಗ ಕುಕ್ಕರ್ ವಿಜಲ್ ಅನ್ನು ತೆಗೆಯುವುದು ನೋಡಿ. ಕ್ಲೀನಾಗಿ ಬೆಂದಿದೆ. ಈಗ ಇದನ್ನ ಆಫ್ ಮಾಡ್ಬಿಡೋಣ. ಮಂಗಳೂರು ಸೌತೆಕಾಯಿ ಇಟ್ಬಿಡೋಣ. ಬೇಳೆ ಬೆಂದಿದೆ. ಕುಕ್ಕರ್ ಬಾಂಡ್ಲಿ ಇಡೋಣ. ಇದಕ್ಕೆ ಈಗ ಸ್ವಲ್ಪ ಎಣ್ಣೆಯನ್ನು ಹಾಕುವ. ನೋಡಿ ಪಕ್ಕದ ಮನೇಲಿ ಎಷ್ಟು ಚೆನ್ನಾಗಿ ವಿಜುವಲ್ ಆಗಿ ಪಕ್ಕದ ಮನೆಯಿಂದ ಹೆಂಗೆ ಬೆಂದಿದೆ ನೋಡಿ. ಈಗ ನಮ್ಮ ಮನೇಲಿ ಇಟ್ಟಿದ್ವಿ ಮಂಗಳೂರು ಸೌತೆಕಾಯಿ, ಬಾಂಡ್ಲಿ ಇಟ್ಟಿದೀವಿ. ಒಗ್ಗರಣೆ ಕೊಡೋಣ, ಆಹಾ ಅಂತ ಮಾಡಿಸೋಣ. ಈಗ ಎಣ್ಣೆ ಕಾದಿದೆ. ಬ್ಯಾಡಗೆ ಮೆಣಸಿನ್ಕಾಯಿ ಒಗ್ಗರಣೆಗೆ ಬಿಡೋಣ. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಚಟಾಪಟ ಅಲ್ಲೇ, ಸ್ವಲ್ಪ ಕರಿಬೇವು. ಈಗ ಸಾಂಬಾರ್ ಪುಡಿ, ಮನೆಯಲ್ಲೇ ಮಾಡಿದ ಸಾಂಬಾರ್ ಪುಡಿ 1 ಸ್ಪೂನ್. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಂಗಳೂರು ಸೌತೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನುಗ್ಗೆಕಾಯಿ ಹಾಕೊಬಹುದು, ಆಲೂಗಡ್ಡೆ ಹಾಕೊಬಹುದು. ಆ ಥರನೇ ಈಗ ಮಂಗಳೂರು ಸೌತೆಕಾಯಿ ಹಾಕೋದು, ನಿಮ್ಗೆಲ್ಲ ಮಂಗಳೂರು ಶೈಲಿಯ ಸಾಂಬಾರನ್ನು ತೋರಿಸ್ಬಿಡೋದು. ಈಗ ಬೇಳೆ ಬೆಂದಿದೆ. ಇದಕ್ಕೆ ಪರಿಪೂರ್ಣತೆಯಿಂದ ಹಾಕ್ಬಿಡೋದು. ಹಿಂಗೆ ತಿರುಗಿಸಿ ಕೊಟ್ಟೆ ಬಿಡೋದು. ಇಷ್ಟೇ ನೋಡಿ. ಕಷ್ಟನಾ? ನೋಡಿ ಬೇಳೆ ಬೇಯಿತು, 2 ವಿಜಲ್ ಆಯ್ತು. ಈಗ ಈ ಕಡೆ ಸೌತೆಕಾಯಿ ಹಾಕೊಂಡಿದ್ವಿ. ಮಂಗಳೂರು ಸೌತೆಕಾಯಿ ಬೇಯಿತು. ಸಾಂಬಾರ್ ಕುದಿಯುತ್ತೆ, ರುಚಿಯಾಗಿ ತಿನ್ನುತ್ತೆ. ತಿಂದಾದ್ಮೇಲೆ ಹೇಳುತ್ತೆ. ಹೆಂಗಿರ್ಬೇಕು ಅಂದ್ರೆ ಆಹಾ ಅನ್ಬೇಕು. ನೋಡ್ತಾ ಇರಿ. ಮಂಗಳೂರು ಸೌತೆಕಾಯಿ ಸಾಂಬಾರ್ ರೆಡಿ ಇದೆ. ನಿಮಗೆ ಉಣ ಬಡಿಸಲು ನೋಡಿ. ಆಹಾ ಹಾ 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 ಹಾ. ಮಂಗಳೂರು ಸೌತೆಕಾಯಿ ಸಾಂಬಾರು ನಿಮಗೆಲ್ಲ ತೋರಿಸ್ದೆ. ನೀವೆಲ್ಲ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಮಾಡ್ಕೋಬೇಕು, ನೀವೆಲ್ಲ ತಿನ್ಕೋಬೇಕು. ತಿಂದಾದ್ಮೇಲೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡ್ಬೇಕು, ಬೆಲ್ ಬಟನ್ ಒತ್ತಬೇಕು. ಇದೆಲ್ಲ ಆದ್ಮೇಲೆ ಆಹಾ ಅಂತ ತಿಂದಾಗಿ
ಇನ್ನೊಂದ್ಸಲ ಬರ್ತೀನಿ, ರುಚಿಯಾದ ಅಡಿಗೆ ತೋರಿಸ್ತೀನಿ, ಆಹಾ ಅಂತ ಬರ್ತೀನಿ, ಹೋಗಿ ಬರುವೇನು, ಪ್ರೀತಿ ತರುವೇನು.